ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸುಜಾತ ಎಚ್.ಎಲ್ ಅವರಿದ್ದಾರೆ. ಇವರು ಜಂಟಿ ಕೃಷಿ ನಿರ್ದೇಶಕರಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಇಲಾಖೆಯಿಂದ ಏನೋ ಒಂದು ಕಾರ್ಯಕ್ರಮಗಳು ಇದ್ದಾವೆ, ಅದರಲ್ಲಿ ಕೆಲವೊಂದು ಕಾರ್ಯಕ್ರಮಗಳ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೊಡುತ್ತಾ. ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ. ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದರಲ್ಲಿ ನನಗೆ ಈಗ ಪ್ರಸ್ತುತವಾಗಿ ಏನು ಕ್ಷೇತ್ರದಲ್ಲಿ ಸಮಸ್ಯೆಗಳಿದಾವೋ ಅದನ್ನ ಒಂದೆರಡು ವಿಷಯನ ನಿಮ್ಮ ಜೊತೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ನೀವೆಲ್ಲ ನೋಡ್ತಿರ್ಬೋದು, ಎಲ್ಲಾ ಕಡೆ ಯೂರಿಯಾ ರಸಗೊಬ್ಬರದ್ದು ಕೊರತೆ ಇದೆ ಅಥವಾ ಸಿಗ್ತಾ ಇಲ್ಲ ಅಂತನೋ ಆ ರೀತಿಯಾದಂತಹ ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ. ಆದ್ರೆ ನಮ್ಮ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರ ನಮಗೆ ಯಾವುದೇ ರೀತಿಯಾದಂತಹ ಯೂರಿಯಾ ಗೊಬ್ಬರದ ಕೊರತೆ ಆಗಿಲ್ಲ. ಯಾಕೆಂದ್ರೆ ನನಗೆ ಆಗಸ್ಟ್ ಅಂತ್ಯದವರೆಗೂ ನಮ್ಮ ಜಿಲ್ಲೆಗೆ 27,653 ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಬರಬೇಕಿತ್ತು. ಅದರಲ್ಲಿ ಈಗಾಗಲೇ 26,864 ಮೆಟ್ರಿಕ್ ಟನ್ ಯೂರಿಯಾ ಆಲ್ರೆಡಿ ಬಂದಿದೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ. ಇನ್ನೊಂದೇನಂದ್ರೆ, ನಾನು ಕೆಲವು ರೈತ ಬಾಂಧವರ ಹತ್ರ ಕ್ಷೇತ್ರ ಭೇಟಿ ನೀಡಿದಾಗ ಅವ್ರ ಹತ್ರ ಮಾತಾಡಿದಾಗ ಕಂಡು ಬಂದಿದ್ದೇನು ಅಂತ ಹೇಳಿದ್ರೆ, ನಮಗೆ ಮುಂದೆ ಸಿಗುತ್ತೋ ಇಲ್ವೋ ಅಂತ ಹೇಳಿ ಕೆಲವರು ದಾಸ್ತಾನು ಮಾಡ್ಕೊತಾ ಇದ್ದಾರೆ. ಅದರ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಸೆಪ್ಟೆಂಬರ್ ತಿಂಗಳಿಗೆ ಏನ್ ನಮಗೆ ಸರಬರಾಜು ಆಗಬೇಕು ಅದು ಖಂಡಿತ ಬಂದೇ ಬರುತ್ತೆ. ಆಯಾ ತಿಂಗಳಿಗೆ ಎಷ್ಟೆಷ್ಟು ನಮಗೆ ರಸಗೊಬ್ಬರಗಳು ಅಲಾಟ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ ಹಂಚಿಕೆ ಆಗಿರುತ್ತೋ ಅದು ಅಷ್ಟಷ್ಟು ಬಂದೇ ಬರುತ್ತೆ. ಈಗ ನನಗೆ ಸೆಪ್ಟೆಂಬರ್ ಅಲ್ಲಿ ಹಾಕಕ್ಕೆ ಬೇಕಿರೋ ರಸಗೊಬ್ಬರನ ನಾನು ಆಗಸ್ಟ್ ಅಲ್ಲೇ ಸ್ಟಾಕ್ ಮಾಡ್ಕೊತೀನಿ ಅಂದ್ರೆ ಅವಾಗ ಖಂಡಿತವಾಗ್ಲೂ ಸಮಸ್ಯೆ ಶುರುವಾಗುತ್ತೆ. ಯಾವಾಗ ರಸಗೊಬ್ಬರ ಬೇಕೋ ಆವಾಗ ಖಂಡಿತ ಸಿಗುತ್ತೆ. ಹಾಗಾಗಿ ನೀವು ಅಡ್ವಾನ್ಸ್ ಆಗಿ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಅಡ್ವಾನ್ಸ್ ಅಂತ ಹೋಗಿ ಮುಂದಿನ ತಿಂಗ್ಳಿಗೆ ಬೇಕಾಗಿರೋದನ್ನು ಈ ತಿಂಗ್ಳಿಗೆ ಮಾಡಿದಾಗ ಕೆಲವು ಮಾರಾಟಗಾರರು ಈ ಒಂದು ಸಿಚುವೇಶನ್ನ ದುರುಪಯೋಗ ಪಡಿಸ್ಕೋತಾರೆ ಅಲ್ವಾ. ಅಂದ್ರೆ ಇದ್ರೂ ಇಲ್ಲ ಅಂತ ಹೇಳೋದು, ಅಥವಾ ಜಾಸ್ತಿ ರೇಟಿಗೆ ಮಾರೋದು, ಅಥವಾ ಇನ್ನೊಂದು ಯಾವುದೋ ಒಂದು ಪ್ರಾಡಕ್ಟ್ನ ಲಿಂಕ್ ಮಾಡಿಕೊಂಡು ಇದನ್ನ ತಗೊಂಡ್ರೆ ಯೂರಿಯಾ ಕೊಡ್ತೀನಿ ಅನ್ನೋದು, ಈ ರೀತಿಯಾದಂತಹ ಕೆಲವು ಸಂದರ್ಭಗಳು ಕ್ರಿಯೇಟ್ ಆಗ್ತವೆ. ಹಾಗಾಗಿ ನಾನು ಹೇಳೋದೇನೆಂದ್ರೆ, ಖಂಡಿತ ನಿಮ್ಗೆ ಅವಶ್ಯಕತೆ ಇತ್ತು ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂರಿಯಾ ಖಂಡಿತವಾಗ್ಲೂ ಲಭ್ಯತೆ ಇದೆ. ಮತ್ತೆ ಕೆಲವು ರೈತರ ಹತ್ರ ನಾನು ಇಲ್ಲಿ ಕಡೂರು ಭಾಗದಲ್ಲಿ ಮಾತಾಡ್ತಾ ಇದ್ದೆ. ಅವ್ರ ಹತ್ರ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಬಿತ್ತಬೇಕಾದ್ರೆ ರಾಗಿ ಬಿತ್ತಾ ಇದ್ದಾರೆ, ಯೂರಿಯಾ ಹಾಕ್ತಿದೀವಿ ಅಂದ್ರು. ನನಗೆ ಅರ್ಥ ಆಗ್ಲಿಲ್ಲ. ಬಿತ್ತುವಾಗ ಯೂಶಲಿ ಕಾಂಪ್ಲೆಕ್ಸ್ ಹಾಕ್ತಾರೆ, ಅಥವಾ ಯಾವುದು ಇಲ್ಲಾಂದ್ರೆ DAP ಅಥವಾ 20-20-0-13 ಇಂಥ ಗೊಬ್ಬರಗಳನ್ನ ಹಾಕ್ತಾರೆ. ಆದ್ರೆ ಯೂರಿಯಾ ಯಾಕೆ ಹಾಕ್ತಿದ್ದೀರಾ ಅಂತ ಹೇಳಿದಾಗ ಕೆಲವ್ರು ನಮ್ಗೆ ಹೇಳಿದ್ದೇನು ಅಂದ್ರೆ, ರೇಟ್ ಕಡಿಮೆ ಅಂತ ಹೇಳಿ ಅಂತ ಹಾಕ್ತಿದ್ದೀರಿ. ಅಂದ್ರೆ ನಮಗೆ ಸಮಾಧಾನ, ನಾನು ಗೊಬ್ಬರ ಹಾಕಿದ್ದೀನಿ ಅಂತ, ಆದ್ರೆ ಅದೇನು ಉಪಯೋಗಕ್ಕೆ ಬರಲ್ಲ. ಪೈರು ಮೇಲ್ ಬರೋ ಅಷ್ಟೊತ್ತಿಗೆ ಯೂರಿಯಾ ಕೆಳಗಡೆ ಹೋಗಿರುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ಬೇಸಲ್ ಡೋಸ್ ಅಂತೀವಿ, ಅಂದ್ರೆ ಬಿತ್ತನೆ ಮಾಡುವಾಗ ಹಾಕೋ ಗೊಬ್ಬರದಲ್ಲಿ ಯೂರಿಯಾವನ್ನ ಬಳಸಬೇಡಿ. ಯೂರಿಯಾ ಅಲೋನ್ ಅಂದ್ರೆ ಬರೀ ಯೂರಿಯಾವನ್ನ ಬಳಸುವ ಹಾಗಿಲ್ಲ. ಯೂರಿಯಾದಿಂದ ಮತ್ತೆ ನಮಗೆ ತುಂಬಾ ಹೆಚ್ಚಿನ, ಇವಾಗ ಮೆಕ್ಕೆಜೋಳ ಬೆಳೆ ತಗೊಳ್ಳಿ, ಅಲ್ಲಿ ರೈತರದೊಂದು ಟ್ರೆಂಡ್ ಏನು ಅಂತ ಹೇಳಿದ್ರೆ, ಒಂದು ಮಳೆ ಬಂದು ಒಂದ್ ಸ್ವಲ್ಪ ಅದು ಹಳದಿ ಬಣ್ಣಕ್ಕೆ ಸ್ವಲ್ಪ ತಿರುಗ್ತಿದ್ದಂಗೆ ಒಂದ್ ಚೀಲ ಯೂರಿಯಾನ ಹೋಗಿ ತಗೊಂಡೋಗಿ ಉಗ್ಗೋದು, ಆಯ್ತಾ. ಆದ್ರೆ ನಾವು ಆತರ ಮಾಡೋದ್ರಿಂದ ಬಹಳಷ್ಟು ದುಷ್ಪರಿಣಾಮ ಆಗ್ತಾ ಇದೆ. ನಮ್ಮ ಮಣ್ಣು ಯಾವಾಗ್ಲೂ ಏನ್ ಹೇಳ್ತೀರಿ, ಈ ಮಣ್ಣಲ್ಲಿ ಕೆಲವು ಆಮ್ಲೀಯತೆ ಮತ್ತೆ ಕ್ಷಾರತೆ ಅಂತ ಇರುತ್ತದೆ. ನ್ಯೂಟ್ರಲ್ ಇರ್ಬೇಕು ಯಾವಾಗ್ಲೂ ಮಣ್ಣು, ಆವಾಗ್ಲೇನೆ ಬೆಳೆ ಅದು ನಾವು ಕೊಟ್ಟಂತಹ ಪೋಷಕಾಂಶನ ಬೆಳೆ ಚೆನ್ನಾಗಿ ತಗೊಳುತ್ತೆ. ನಾವು ಹೆಚ್ಚು ಯೂರಿಯಾ ಹಾಕೋದ್ರಿಂದ ಮಣ್ಣು ಆಮ್ಲದ ಕಡೆಗೆ ಆಸಿಡಿಕ್ ಆಗ್ತಾ ಹೋಗುತ್ತೆ. ಸೊ ಇದು ನಾವೇ ನಮ್ಮ ಮಣ್ಣನ್ನ ಹಾಳು ಮಾಡಲಿಕ್ಕೆ ಕಾರಣ ಆಗುತ್ತೆ. ಆಮೇಲೆ ನಾನು ಹೇಳ್ದಂಗೆ ಈ ಲೀಚ್ ಹಾಕಿರುವಂತಹ ಗೊಬ್ಬರ ಇಳಿದು ನೀರಲ್ಲೋ ಅಥವಾ ಕೆಳಗಡೆನೋ ಹೋಗಿ ಸೇರ್ಕೊಂಡ್ಬಿಡುತ್ತೆ ನೀರಿಗೆ. ಆವಾಗ ಭೂಗರ್ಭ ನೀರು ಎಲ್ಲ ಕಲುಷಿತ ಆಗುತ್ತೆ, ಆಯ್ತಾ. ಮತ್ತೆ ಈ ಆಮ್ಲೀಯತೆ ಜಾಸ್ತಿ ಆದಾಗ ನಾವು ಕೊಟ್ಟಂತಹ ಬೇರೆ ಪೋಷಕಾಂಶ, ಅಂದ್ರೆ ಕಾಂಪ್ಲೆಕ್ಸ್ ಆದ್ರೂ ಕೊಡ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು, ಅಥವಾ ಇತರ ಯಾವುದೇ ನೀವು ಲಘು ಪೋಷಕಾಂಶಗಳು, ಜಿಂಕು, ಬೋರಾನು, ಇವನ್ನೆಲ್ಲ ನೀವು ಹಾಕ್ತೀರಾ ಅಂತ ಇಟ್ಕೊಳ್ಳಿ, ಅದನ್ನ ಆ ಬೆಳೆ ಹೀರ್ಕೊಳ್ಳಿಕ್ಕೆ ಅದಕ್ಕೆ ಅವಕಾಶನೇ ಇರಲ್ಲ. ಯಾಕಂದ್ರೆ ಮಣ್ಣು ಆಮ್ಲೀಯತೆ ಆಗೋಗ್ಬಿಟ್ಟಿದೆ, ಅಸಿಡಿಕ್ ಆಗೋಗಿದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೋಷಕಾಂಶಗಳ ಅಸಮತೋಲನ ಆಗಿ ನಮಗೆ ಆ ಬೆಳೆ ಚೆನ್ನಾಗಿ ಬರದೆ, ನೀವೇ ಅಂದ್ಕೊಂತಿರ್ತೀರ ನಾನು ಗೊಬ್ಬರ ಹಾಕದೆ, ಮೈಕ್ರೋನ್ಯೂಟ್ರಿಯೆಂಟ್ ಅಂದರೆ ಲಘು ಪೋಷಕಾಂಶಗಳನ್ನು ಹಾಕದೆ ಆದರೂ ಸಹ ಬೆಳೆ ಚೆನ್ನಾಗಿ ಬರಲಿಲ್ಲ ಅಂತ. ಅದಕ್ಕೆ ಬೇರೆ ಕಾರಣ, ಈ ನಾವು ಯೂರಿಯಾವನ್ನು ಜಾಸ್ತಿ ಹೆಚ್ಚೆಚ್ಚು ಬಳಸೋದ್ರಿಂದ ನಮಗೆ
ಈ ರೀತಿಯಾದಂಥ ಸಮಸ್ಯೆಗಳಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಯೂರಿಯಾ ಬಳಕೆನೇ ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ. ಸೊ ಇದಕ್ಕೆ ನಮಗಿರುವಂತಹ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದ್ರೆ ಈಗ ನಾವು ನ್ಯಾನೋ ಯೂರಿಯಾನ ಬಳಸ್ಬೋದು. ಯಾಕೆ ನ್ಯಾನೋ ಯೂರಿಯಾ ಅಂತ ಹೇಳಿದ್ರೆ ಇದ್ರದ್ದು ಏನು ಪರಿಣಾಮ ತುಂಬ ಚೆನ್ನಾಗಿದೆ. ಅಂದರೆ ಈಗ ನೀವು 100 kg ಯೂರಿಯಾನ ಹಾಕ್ತೀರಾ ಅಂತ ಇಟ್ಕೊಳ್ಳಿ ಭೂಮಿಗೆ, ಅದರಲ್ಲಿ ಬೆಳೆ ಅದು ಎಲ್ಲ ತೇವಾಂಶ ಕರೆಕ್ಟಾಗಿದ್ದು ಎಲ್ಲ ಸರಿಯಾಗಿರುವಂಥ ಪರಿಸ್ಥಿತಿಯಲ್ಲಿ ಆ ಬೆಳೆ ತಗೊಳ್ಳೋದು ಬರೀ 30-35% ಅಷ್ಟೇ. ಅಂದರೆ 30-35 kg ಸಾರಜನಕವನ್ನು ಮಾತ್ರ ತಗೊಳುತ್ತೆ. ಆದರೆ ನಮ್ಮ ನ್ಯಾನೋ ಯೂರಿಯಾದಲ್ಲಿ ಏನು ನಮಗೆ ಒಂದು ಲಾಭ ಅಂತ ಹೇಳಿದ್ರೆ ಒಂದು ಸುಮಾರು 65-70% ಅದು ನಾವೇನು ಸ್ಪ್ರೇ ಮಾಡ್ತೀವಲ್ಲ ಅದಷ್ಟು ಎಲೆ ಮುಖಾಂತರ ಹೋಗೋದ್ರಿಂದ ನೇರವಾಗಿ ಬೆಳೆಗೆ ಸಿಗುತ್ತೆ. ಆಮೇಲೆ ಇದನ್ನ ಸಿಂಪರಣೆ ಮುಖಾಂತರನೂ ಮಾಡ್ಬೋದು. ಆಮೇಲೆ ಇವಾಗ ಕೆಲವರು ಕೇಳ್ತಾ ಇದ್ರು ನಮಗೆ ರೈತರು, ಮಳೆ ಆಶ್ರಿತ ಬೆಳೆಗಳನ್ನ ಬೆಳಿತೀವಿ, ನಮಗೆ ಔಷಧಿ ಹೊಡೆಯೋಕ್ಕೇ ನೀರಿರಲ್ಲ, ನಾವೆಲ್ಲಿ ಈ ಇದನ್ನ ಸ್ಪ್ರೇ ಮಾಡೋಣ ಅಂತ ಹೇಳ್ತಾ ಇದ್ರು. ಸೊ ಅಂಥ ಸಮಯದಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಬಿತ್ತನೆ ಸಮಯದಲ್ಲಿ ನಾವು ಸೀಡ್ ಟ್ರೀಟ್ಮೆಂಟ್ ಅಂದರೆ ಬೀಜೋಪಚಾರ ಮಾಡ್ಬೋದು. 5 ml ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAP ಯಾವುದನ್ನಾದರೂ ನೀರಲ್ಲಿ ಹಾಕಿ ಅದಕ್ಕೆ ನಾವು ಈ ಸೀಡ್ಲಿಂಗ್ಸ್ ಅಥವಾ ಸೀಡ್ಸ್, ಈಗ ಭತ್ತದ ಪೈರನ್ನ ನಾಟಿ ಮಾಡ್ತಿದ್ದೀರಾ ಅಂದರೆ ಅದನ್ನೊಂದು 5 ನಿಮಿಷ ಅಥವಾ 10 ನಿಮಿಷ ಅದರಲ್ಲಿ ನೆನೆಸಿ ನಾಟಿ ಮಾಡೋ ಅಂಥದ್ದು, ಅಥವಾ ಬೀಜ ಬಿತ್ತಿದ್ದೀರಾ ರಾಗಿ ಅಂದರೆ ಅದನ್ನ ಒಂದು 10-15 ನಿಮಿಷ ನೆನೆಸ್ಬಿಟ್ಟು ಅದನ್ನ ಬಿತ್ತೋ ಅಂಥದ್ದು. ಈ ರೀತಿ ಮಾಡೋದ್ರಿಂದ ನಾವು ಗೊಬ್ಬರ ಕೊಡ್ಬೇಕಾ ಅದರಲ್ಲಿ 50% ಗೊಬ್ಬರವನ್ನ ಕಡಿಮೆ ಮಾಡ್ಬೋದು. ಇದು ಜಾಸ್ತಿ ಉಪಯೋಗಿಸ್ಬೇಡಿ ಅಂತ ನಾವೇ ಹೇಳೋ ಅಂತ ಪರಿಸ್ಥಿತಿಗೆ ಬಂದಿದ್ದೀವಿ. ಸೊ ಖಂಡಿತವಾಗ್ಲೂ ಈ ನ್ಯಾನೋದು ಹೇಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಇನ್ನೊಂದು 10 ವರ್ಷದಲ್ಲಿ ಕಂಪ್ಲೀಟ್ ಇವಾಗೇನು ನಮ್ದು ಇದಿದೆಯಲ್ಲ ಗೊಬ್ಬರ ಅದು ಪೂರ್ತಿ ನ್ಯಾನೋಗೆ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ನಾವು ಇವಾಗಲೇ ಎಚ್ಚೆತ್ಕೊಂಡು ಅಟ್ಲೀಸ್ಟ್ ನಾವು ಬಳಸ್ತಾ ಇರೋಂತಹ ಗೊಬ್ಬರದಲ್ಲಿ 50% ನಾವು ಒಂದೇ ಸರಿ ನೀವು ಕಂಪ್ಲೀಟ್ 100% ನ್ಯಾನೋ ಮಾಡಿ ಅಂತ ಹೇಳಲ್ಲ. ಸ್ಟಾರ್ಟಿಂಗ್ 25%, 30%, 40% ಮಾಡಿ, 50% ಮಾಡಿ. ಹಾಗೆ ನಾವು ಈ ನ್ಯಾನೋಗೆ ಬದಲಾವಣೆ ಆದರೆ ಒಂದು ಪರಿಸರನೂ ಚೆನ್ನಾಗಿರುತ್ತೆ, ಎರಡನೇದು ಆ ರಸಗೊಬ್ಬರದ್ದು ಎಫಿಷಿಯನ್ಸಿ ಅಥವಾ ಸಾಮರ್ಥ್ಯನೂ ಜಾಸ್ತಿ ಇರುತ್ತೆ, ಮೂರನೇದು ನಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ. ಬೋತ್ ಲೇಬರ್ ಖರ್ಚು ಕಡಿಮೆ ಆಗುತ್ತೆ, ಆಮೇಲೆ ಬೆಳೆ ಬೆಳೆಯೋ ಖರ್ಚು ಕಡಿಮೆ ಆಗುತ್ತೆ, ಟೈಮ್ ಉಳಿಯುತ್ತೆ ಮೇಯ್ನಾಗಿ. ಇದರಿಂದೆಲ್ಲ ನಾವು ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಅಥವಾ ಬೆಳೆಯನ್ನು ಬೆಳೆಯುವ ಖರ್ಚನ್ನ ಕಡಿಮೆ ಮಾಡಿಕೊಂಡು ನಮಗೆ ಆದಾಯ ಜಾಸ್ತಿ ಬರಬೇಕು ಅಂತ ಹೇಳಿದ್ರೆ ಬರೀ ಮಾರ್ಕೆಟ್ ರೇಟ್ ಅಲ್ಲ, ನಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡ್ರು ಅದರಿಂದನೂ ನಾವು ಆದಾಯ ಜಾಸ್ತಿ ಮಾಡ್ಬೋದು. ಸೊ ಈ ಥರ ಇವಾಗ ರೈಟ್ ಟೈಮ್ ನಮಗೆ ಎಲ್ಲ ರೈತರಿಗೆ ಇದು ರೈಟ್ ಟೈಮ್. ಯಾಕೆ ಅಂತ ಹೇಳಿದ್ರೆ ನಮಗೆ ಯೂರಿಯಾ ಎಲ್ಲ ಕಡೆ ಕಡಿಮೆ ಆಗ್ತಿದೆ ಅಂತ ಹೇಳಿ ಅದರದ್ದು ಎಲ್ಲ ತುಂಬ ಈ ಥರ ಕಾರ್ಯಕ್ರಮಗಳು ಮಾಡಿ ಅಥವಾ ಪ್ಯಾಂಪ್ಲೆಟ್ಸ್ ಮುಖಾಂತರ ಅಥವಾ ದೂರವಾಣಿ ಮುಖಾಂತರ ಎಲ್ಲ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆಲ್ಲರಿಗೂ ಯೂರಿಯಾದ ದುಷ್ಪರಿಣಾಮಗಳನ್ನು ಹೇಳ್ತಾ ಇದ್ದಾರೆ. ಯೂರಿಯಾ ಹೆಂಗೆ ಕಡಿಮೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳ್ತಿದ್ದಾರೆ. ಅದನ್ನು ತಾವೆಲ್ಲ ಅಳವಡಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಾವು ಬೆಳೆಯನ್ನು ಬೆಳೆಯೋಣ ಅಂತ ಹೇಳಿ, ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡ್ಬೋದು. ಇವ್ರ ಹೆಸರು ವೆಂಕಟೇಶ್ ಚವ್ಹಾಣ್ ಅಂತ. 9434000044. ನೀವು ಇವ್ರಿಗೆ ಫೋನ್ ಮಾಡಿ ಯಾವ ವಿಷಯ ಹೇಳ್ತಿರೋ ಅವರು ಕೆಲವೊಂದು ಅವರೇ ಹ್ಯಾಂಡಲ್ ಮಾಡ್ತಾರೆ, ಇನ್ನು ಕೆಲವೊಂದು ಅವರು ಯಾರು ಕೊಡ್ಬೋದು ಅವ್ರ ನಂಬರ್ನ ನಿಮಗೆ ಕೊಟ್ಟು ನಮ್ಮ ಇಲಾಖೆ ಕಡೆಯಿಂದ ನಿಮಗೆ ಏನೆಲ್ಲ ಸಹಕಾರ ಬೇಕು ನಾವು ಕೊಡಲಿಕ್ಕೆ ಬದ್ಧರಾಗಿದ್ದೇವೆ. ಆತ್ಮೀಯ ಕೇಳುಗರೆ, ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯ ಪ್ರಯುಕ್ತ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ 1 ಕೇಳುವಿರಿ. ಮಾಜಿ ಮುಖ್ಯಮಂತ್ರಿಗಳು ಸದಾ ನಮ್ಮಲ್ಲಿರ್ತಾ ಇರ್ತಕ್ಕಂಥ ಅವರ ಹೆಸರೇ ಸದಾನಂದಗೌಡರು. ಸದಾನಂದಗೌಡ್ರೆ ಈ ಭಾಗದ ನಿಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾದಂಥ ಸುಧಾಕರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ಶಾಸಕ ಕೃಷ್ಣಪ್ಪನವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಕೃಷ್ಣಪ್ಪನವರೇ, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳೇ, ಇವತ್ತು ಯಲಾಂಕದಲ್ಲಿ ಎಂದೂ ಅರಿಯದ ಎಂದೂ ಕಾಣದಂಥ ಭವ್ಯ ಸ್ವಾಗತ. ನಾವು ಕೆಂಪೇಗೌಡ ದಿನಾಚರಣೆಯನ್ನ ಸರ್ಕಾರದ ಫಂಕ್ಷನ್ ಆಗಿ ಆಚರಣೆ ಮಾಡ್ತಾ ಇದ್ದೀವಿ. ಏನಪ್ಪ ಈ ವರ್ಷ ಬಹಳ ಅದ್ದೂರಿಯಿಂದ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಭಾಗದ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಎಲ್ಲ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸುಧಾಕರ್ ಅವರು ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಜಾತಿಗಾಗಲಿ ಯಾವುದೇ ಸೇರ್ತೀವಿ, ಆದರೆ ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷನಾಗಿ ಈ ಸಂಘದಲ್ಲಿ ಅನೇಕ ಕಾರ್ಯಕ್ರಮ ಆಗಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲ ಪಕ್ಷದ ಮುಖಂಡರುಗಳನ್ನು ಎಲ್ಲ ಪಕ್ಷದ ನಾಯಕರನ್ನು ಕರೆದು
ಸರ್ವಾತೀತವಾಗಿ ನಮ್ಮ ಸದಾನಂದರು ಹೇಳ್ತಾ ಇದ್ರು, ಕೆಂಪೇಗೌಡರು ಯಾವ ಪಕ್ಷ ಯಾವ ಪಾರ್ಟಿಗೂ ಸೇರಿದವರಲ್ಲ. ಅವರು ಈ ಬೆಂಗಳೂರು ನಗರವನ್ನ ಯಾವ ಉದ್ದೇಶಕ್ಕೋಸ್ಕರ, ಯಾವ ದೃಷ್ಟಿಯಿಂದ, ಯಾವ ಒಂದು ದೃಷ್ಟಿಯಿಂದ ಬೆಂಗಳೂರಿನ ಅಡಿಪಾಯವನ್ನು ಹಾಕಿದರು. ಆ ಅಡಿಪಾಯ ಹಾಕಿ 550 ವರ್ಷಗಳಾಗಿ ಇವತ್ತು ಅವರ ದಿನವನ್ನ ಬಹಳ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ. ಬೆಂಗಳೂರಿನ ಇತಿಹಾಸ ಉಳಿಬೇಕಾಗಿದ್ರೆ ನಮ್ಮ ಜನಾಂಗದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಹನುಮಂತಯ್ಯನವರು ಅವರು ಬೆಂಗಳೂರಿನ ಅಡಿಪಾಯ ಹಾಕಿ ವಿಧಾನಸೌಧವನ್ನು ಕಟ್ಟದೇ ಹೋಗಿದ್ರೆ ಈ ಬೆಂಗಳೂರು ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಕೆಂಪೇಗೌಡ ಆಚರಣೆನೂ ಮಾಡ್ತಿರಲಿಲ್ಲ. ಅವರ ಒಂದು ಫೌಂಡೇಶನ್ ಹಾಕಿ ಈ ಭಾಗದಲ್ಲಿ ವಿಧಾನಸೌಧ ಕಟ್ಟಿದ್ರಿಂದ ಇವತ್ತು ರಾಜ್ಯದ ರಾಜಧಾನಿ ಬೆಂಗಳೂರಾಗಿ ಉಳಿದು ಇಡೀ ಪ್ರಪಂಚದಲ್ಲೇ ಬಹಳ ವೇಗವಾಗಿ ನಡೀತಕ್ಕಂಥ ಒಂದು ನಗರ ಅಂದರೆ ಬೆಂಗಳೂರು. ಈ ನಗರವನ್ನು ಮಾಡಿದ್ರೆ ನಾವು ಬೆಂಗಳೂರಿನ ಹನುಮಂತಯ್ಯನವರನ್ನು ನಾವು ನೆನೆಸ್ಕೋಬೇಕಾಗಿದೆ. ಈ ಭಾಗದ ಎಲ್ಲ ನಮ್ಮ ಜನ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಎರಡನೇದಾಗಿ ವರ್ಷ ಎಸ್.ಎಂ. ಕೃಷ್ಣ ಅವರು, ನಾನು ಶಾಸಕನಾಗಿದ್ದೆ 4 ವರ್ಷ ಮಾತ್ರ. ಅವ್ರು 4 ವರ್ಷಕ್ಕೆ ಕ್ಲೋಸ್ ಮಾಡಿದ್ರು. 4 ವರ್ಷದಲ್ಲಿ ವಿಕಾಸಸೌಧ ಕಟ್ಟಿದ್ರು. ಕೆಳಗಕ್ಕೆ ಬೆಂಗಳೂರಿಗೆ IT BT ತಂದ್ರು. ಅನೇಕ ಮಕ್ಕಳಿಗೆ ಯುವಕರಿಗೆ ಉದ್ಯೋಗ ಮಾಡಿಕೊಟ್ರು. ಈ ಬೆಂಗಳೂರು ನಗರದಲ್ಲಿ ಶಾಶ್ವತವಾದಂತ ಒಂದು ವಿಶಾಲವಾಗಿ ಬೆಳೆಯೋದಕ್ಕೆ ದಾರಿ ಮಾಡಿಕೊಟ್ರು. ಅವರನ್ನು ಕೂಡ ಇವಾಗ ನೆನಪಿಸಲಾಗಿದೆ. ಅದೆಲ್ಲದರಲ್ಲಿ ಕೂಡ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಕರ್ನಾಟಕದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಿಂದ ಬರೆಯಬೇಕಾದಂಥ ದಿನ. ಅವರು ಈ ದೇಶದ ಪ್ರಧಾನಿಗಳಾಗಿ ಈ ಕನ್ನಡದ ಬಾವುಟವನ್ನ ದೇಶದ ಕೆಂಪೇಗೌಡರಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದರು. ಇಲ್ಲಿ ಕುಳಿತಿರ್ತಕ್ಕಂಥ ಸದಾನಂದ ಗೌಡರು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಿದ್ರು ಕೂಡ ನಮ್ಮ ರಾಜ್ಯಕ್ಕೆ ಉತ್ತಮವಾದಂಥ ಕೆಲಸವನ್ನ ಬಹಳ ನಿಷ್ಠೆಯಿಂದ, ಪ್ರಾಮಾಣಿಕೆಯಿಂದ ಕೆಲಸ ಮಾಡಿದ್ರು. ಇದೆಲ್ಲಕ್ಕೂ ಮಧ್ಯೆ ನಾವು ನೆನೆಸ್ಕೋಬೇಕಾಗಿದ್ರೆ ಈ ಭಾಗದಲ್ಲಿ ಬಹಳ ಇಂದಿನ ನೆನಪು ನಮ್ಮ ಯುವಕರಿಗೆ ಗೊತ್ತಿಲ್ಲ, ಇದೇ ಭಾಗಕ್ಕೆ ಗೊತ್ತಿರ್ಬೋದು. ಸಾಮಾನ್ಯ ಎಂ.ವಿ. ಕೃಷ್ಣಪ್ಪನವರು ರೆವಿನ್ಯೂ ಮಂತ್ರಿಗಳಾಗಿದ್ದರು. ಅವರು ನಮ್ಮ ರಾಜ್ಯಕ್ಕೆ, ಈ ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರು ಭಾಗದ ಹಳೆ ಮೈಸೂರಿನ ಜನಕ್ಕೆ ಕೊಡುಗೆ ಅಂದರೆ ಬೆಂಗಳೂರು ಡೈರಿ ಡೆನ್ಮಾರ್ಕ್ನಿಂದ ಡೈರಿ ತಂದು ಇವತ್ತು ಸಾವಿರಾರು ಕುಟುಂಬಗಳಿಗೆ ನೆಲೆಯಾಗಿ ಅವರು ಈ ಅನ್ನದಾತರು ಅಂತ ಹೇಳಿದ್ರೆ ಇವತ್ತಿನ ದಿವಸ ಸಾವಿರಾರು ಕುಟುಂಬಗಳು ಅವರೇ ಶ್ರೇಣಿಯನ್ನು ಜೀವನ ಮಾಡ್ತಾರೆ. ಅಂತ ಒಂದು ವಿಶೇಷವಾದಂಥ ಈ ನಾಡಿನಲ್ಲಿ ಇವತ್ತಿನ ದಿವಸ ನಾವು ಇವರೆಲ್ಲರನ್ನೂ ನೆನೆಸ್ಕೋಬೇಕಾಗಿದೆ. ಈಗ ಕಡೆಯದಾಗಿ ಈಗ ನಾವು ಮುಖ್ಯಮಂತ್ರಿಗಳು ಹೊಸದಾಗಿ ಇನ್ನು ಮುಖ್ಯಮಂತ್ರಿಗಳಾಗಿದ್ದಾರೆ. ಇತಿಹಾಸವನ್ನು ನಿರ್ಣಯ ಮಾಡಿದರು. ಅವರು ಹೊಸದಾಗಿ ಒಂದು ಫೌಂಡೇಶನ್ ಹಾಕಿದರು. ಸನ್ಮಾನ ನಮ್ಮ ಸದಾನಂದ ಗೌಡರು ಹೇಳಿದರು, ಯಾವ ಮುಖ್ಯಮಂತ್ರಿ ಇವು ಮಾಡದೇ ಇರ್ತಕ್ಕಂಥ ಉತ್ತಮವಾದಂಥ ಕೆಲಸ ಅಂದರೆ ಅವರು ಚಾರ್ಜ್ ತಗೊಂಡಾಗ ಹಿಂದೆ ಯಾರೂ ಮಾಡಿರಲಿಲ್ಲ. ಏನು 24-25 ಮುಖ್ಯಮಂತ್ರಿಗಳಾದ್ರು ಅವ್ರು ಯಾರು ಮಾಡದೇ ಇರತಕ್ಕಂಥ ಕೆಲಸ ಮಾಡಿದರು. ಏನಪ್ಪಾ ಅದು ಅಂದರೆ ಹಿರಿಯರು, ಅನುಭವಸ್ಥರು, ಮಾಜಿ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರ ಮನೆಗೂ ಹೋಗಿ ಅವರ ಆಶೀರ್ವಾದ ಪಡೆದು ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಭಗವಂತನ ದಯದಿಂದ, ದೈವಭಕ್ತರು ಯಾವಾಗೂ ಅವ್ರ ದೈವ ಈ ಶಾಸಕರು ಜನಗಳಿಗಿನ್ನ ಅವ್ರ ಉಪಮುಖ್ಯಮಂತ್ರಿಯಾಗಿ 3 ವರ್ಷಗಳಲ್ಲಿ ಬರುವ ದೇವರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂದ್ರೆ ದೇವರ ಇಚ್ಛೆ ಅನ್ನೋ ನನಗೆ ದೇವರ ಹೆಸರು ಹೇಳಿ ಇವತ್ತಿನ ದಿವಸ ಒಂದು ಅಡಿಪಾಯ ಹಾಕಿ ಇವತ್ತಿನ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಈ ಪ್ರಥಮವಾಗಿ ಈ ಯಲಹಂಕ ನಗರಕ್ಕೆ ಬಂದು ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸದ ಪಾತ್ರರಾಗಿ ಈ ಭಾಗದ ಅದೇ ಉತ್ತಮವಾದಂಥ ಕೆಲಸ ನಮ್ಮ ಯುವಕರು ಸನ್ಮಾನ್ಯ ಸತೀಶ್ ಅವರು, ಸನ್ಮಾನ್ಯ ಯುವಕರೆಲ್ಲರೂ ಸೇರಿ ಈ ಭಾಗ ವಿಜೃಂಭಣೆಯಿಂದ ಈ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ಆಗಮಿಸಿ ಈ ಬಿಸಿಲಿನಲ್ಲಿ ಅವೆಲ್ಲ ದಯವಿಟ್ಟು ಕ್ಷಮಿಸಬೇಕು. ಈ ವೇದಿಕೆ ಬಿಸಿಲು ಇವತ್ತು ನಮ್ಮ MP ಅವರು ಹೇಳಿದ್ರು ಇಲ್ಲ ಕ್ಲಿಯರ್ ಆಗಿದೆ ಅಂದರೆ ಇಲ್ಲ ಇಲ್ಲೂ ಕ್ಲಿಯರ್ ಆಗ್ತದೆ ಅಂತ. ಹಂಗೆ ಮುಖ್ಯಮಂತ್ರಿಗಳು 5 ನಿಮಿಷದಲ್ಲಿ ಬರ್ತದೆ ಸಾವಧ ಅಂತ ಕೂತು ತಾವೆಲ್ಲರೂ ಅವ್ರ ಮಾತನ್ನ ಮತ್ತು MP ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಭಾಷಣ ಕೇಳಿ ತಾವೆಲ್ಲ ವಂದಿಸಿ ನಮ್ಮ ಮಾತನ್ನು
ಇವತ್ತು ಬೆಂಗಳೂರು ವಿಶ್ವಮಟ್ಟದ ನಗರವಾಗಿ ಬೆಳಬೇಕಂದ್ರೆ ನಾಡಪ್ರಭು ಕೆಂಪೇಗೌಡರು ಹಾಕೊಂಡಿದ್ದ ಅಡಿಪಾಯ ಕಾರಣ ಅಂತ ಹೇಳಿ ನಾಡಿಗೆ ಕೊಡುಗೆ ಕೊಟ್ಟರನ್ನ ಸ್ಮರಿಸುತ್ತಾ ಮಾತನಾಡಿದಂತಹ ಶ್ರೀ ವಿ ಕೃಷ್ಣಪ್ಪ ಕಂಟಿಗಾನಳ್ಳಿ ಅವರಿಗೆ ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನು ಸಲ್ಲಿಸೋಣ ಬಂದಿದ್ದಾರೆ. ಹಾಗೆ ಮತ್ತೋರ್ವ ಗಣ್ಯರು ನಮ್ಮೊಟ್ಟಿಗಿದ್ದಾರೆ. ಈ ಕೃಷ್ಣಪ್ಪನವರು ನಿರ್ಮಾಪಕರು ಹಾಗೂ ಮಾಜಿ MLC ರವರು. ಸೊ ಸರ್ ದಯಮಾಡಿ ನಮ್ಮೆಲ್ಲರನ್ನ ಉದ್ದೇಶಿಸಿ ತಾವೊಂದೆರಡು ಮಾತನಾಡಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು. 517ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಂಥ ಈ ತಾನೇ ನಮ್ಮನ್ನೆಲ್ಲರನ್ನ ಕುರಿತು ಮಾತಾಡಿದಂಥ ಮಾಜಿ ಶಾಸಕರು, ಬೆಂಗಳೂರು ಉತ್ತರ ತಾಲೂಕಿನ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಆದ ಹಿರಿಯರು ಆದ ವಿ ಕೃಷ್ಣಪ್ಪನವರೇ, ನಮ್ಮ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಸುಧಾಕರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಸದಾನಂದಗೌಡ್ರೆ, ಮಾಜಿ ಶಾಸಕರಾದ ವಿ ನಾರಾಯಣಸ್ವಾಮಿ ಅವರೇ, YN ನಾರಾಯಣಸ್ವಾಮಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ರಾಜಣ್ಣವರೇ, ಚಂದ್ರಪ್ಪನವರೇ, ಸತೀಶ್ರವರೇ, ಕೃಷ್ಣಪ್ಪನವರೇ, ಗೋವಿಂದಪ್ಪನವರೇ, ಶ್ರೀರಣ್ಣವರೇ, ದೊಡ್ಡಬಸಣ್ಣವರೇ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಕೆಂಪೇಗೌಡ ಅಭಿಮಾನಿಗಳೇ, ಈ ವೇದಿಕೆ ಮುಂಭಾಗದಲ್ಲಿ ಈ ಒಂದು ಜಯಂತ್ಯೋತ್ಸವಕ್ಕೆ ಸಾಕ್ಷೀಕರಿಸಲು ಬಂದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ಜಯಂತ್ಯೋತ್ಸವ ಕೆಂಪೇಗೌಡರ ಆಳ್ವಿಕೆ ಪ್ರದೇಶವಾದ ಯಲಹಂಕ ವಾರ್ಡ್ ನಂಬರ್ 1 ಸಹ ಯಲಹಂಕದಲ್ಲಿ ಚಾಲನೆ ಆಗ್ತಾ ಇದೆ. ಇವತ್ತು ನಮ್ಮ ಬೆಂಗಳೂರು ಉತ್ತರ ತಾಲೂಕಿನ ಒಕ್ಕಲಿಗರ ಸಂಘದ ವತಿಯಿಂದ ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಬೃಹದಾಕಾರವಾಗಿ ಬೆಳಿಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ನಮ್ಮ ವಿ ಕೃಷ್ಣಪ್ಪನವರು ಅಂದ್ಕೊಂಡಿದ್ದಾರೆ. ಅದಕ್ಕೆ ಸಾಕ್ಷೀಕರಿಸೋಕ್ಕೆ ನಮ್ಮ ಲೋಕಸಭೆ ಸದಸ್ಯರಾದ ಸುಧಾಕರ್ ಅವರು, ಸದಾನಂದಗೌಡರು ಎಲ್ಲರೂ ಬಂದಿದ್ದಾರೆ. ಮುಂದಿನ ದಿವಸದಲ್ಲಿ ಇದು ಕೇಂದ್ರ ಸ್ಥಾನವಾಗಿ ಈ ಒಂದು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಇದೇ ಒಂದು ಸ್ಥಳದಲ್ಲಿ ನಡೀಬೇಕು ಅನ್ನೋದು ಎಲ್ಲರ ಆಸೆ. ಇದು ಮೊದಲನೇ ಬಾರಿಗೆ ಮಾಡೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಯಾಗಿದೆ. ಇನ್ನೊಂದು ಖುಷಿಯಾದ ವಿಚಾರ ಏನಂದರೆ, ಈ ಒಂದು ಮೊದಲನೇ ಜಯಂತ್ಯೋತ್ಸವಕ್ಕೆ ಸಾಕ್ಷೀಕರಿಸಲಿಕ್ಕೆ ಕೆಂಪೇಗೌಡರ ಮಗ ಕೆಂಪೇಗೌಡ ಜಯಂತಿ ದಿವಸ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ. ಅದು ಒಂದು ಖುಷಿ ತರುವ ವಿಷಯ ಅಂತ ಹೇಳ್ಬೋದು. ಇದು ಇವತ್ತು ಮಾಡಿದ್ವಿ ಅಂತೇಳಿ ಕೊನೆಗೊಳಿಸೋದಲ್ಲ. ಕೆಂಪೇಗೌಡರ ಒಂದು ಆಳ್ವಿಕೆಯಲ್ಲಿ ಎಲ್ಲ ಸಮಾಜದ ಜನರ ಏನು ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ರು. ಈಗಾಗಲೇ ವಿ ಕೃಷ್ಣಪ್ಪನವರು ಹೇಳಿದರು, ಈ ಜನಾಂಗ ಎಲ್ಲ ಜನಾಂಗವನ್ನು ಕೈ ಹಿಡಿದು ನಡೆಸಬಲ್ಲಂಥ ಒಂದು ಜನಾಂಗ ಅಂತ ಹೇಳಿ. ಈಗಾಗಲೇ ಕೆಂಗಲ್ ಹನುಮಂತಯ್ಯನವರು, ಕೆಂಪೇಗೌಡರು ಮಾಡಿದಂಥ ಕೆಲಸವನ್ನು SM ಕೃಷ್ಣರವರು, ಸದಾನಂದಗೌಡರು, ದೇವೇಗೌಡರು ಎಲ್ಲರೂ ಸಹ ಮಾಡಿದ್ದಾರೆ. ಈಗ ನಮ್ಮ ಈ ಜನಾಂಗದ ಪ್ರತಿನಿಧಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಸಹ ಬರ್ತಾ ಇದ್ದಾರೆ. ಈ ಒಂದು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಯಾವ ಥರ ಆಚರಿಸಬೇಕು, ಅವರು ಖಂಡಿತವಾಗ್ಲೂ ನಮ್ಮನ್ನು ಬೈತಾರೆ ಅಂತಾದರೂ ನಾನು ಅನ್ಕೊಳ್ತೀನಿ. ಯಾಕೆ ಅಂದರೆ ಅವರ ಕನಕಪುರ ಕ್ಷೇತ್ರಗಳಲ್ಲಿ ಮಾಡೋ ಪ್ರೋಗ್ರಾಮ್ ಬೇರೆ, ಇದು ಟೌನ್ ಅಲ್ಲ, ಹಳ್ಳಿ ಅಲ್ಲ, ಎರಡೂ ಅಲ್ಲದೆ ಇರೋ ನಗರ ಪ್ರದೇಶ. ಆದ್ದರಿಂದ ಜನಸಂಖ್ಯೆ ಕಡಿಮೆ ಇದೆ. ಅವರು ಮುಂದಿನ ದಿವಸಗಳಲ್ಲಿ ಅವ್ರನ್ನೇ ಕರೆದು ಮತ್ತೊಂದು ಜಯಂತ್ಯೋತ್ಸವವನ್ನು ಮಾಡಿಸೋಣ. ಅವತ್ತು ದಿವಸ ಎಲ್ಲ ನಿಮ್ಮ ಸಂಬಂಧಿಕರು, ಸ್ನೇಹಿತರು, ಅಕ್ಕಪಕ್ಕದವ್ರನ್ನ ಕರೆದು ಈ ಜನಸಂಖ್ಯೆಯನ್ನು 4 ಪಟ್ಟು ಜಾಸ್ತಿ ಮಾಡಿ ವಿಜಯೋತ್ಸವವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ಸಮಾರಂಭಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ತಮಗೆಲ್ಲ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತ ಈ ಕೃಷ್ಣಪ್ಪನವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೀಗ ಹಿರಿಯ ಮುಖಂಡರಾದಂತಹ ಶ್ರೀಯುತ ಚಂದ್ರಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯಿಂದ ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಹಾಗೂ ಅನೇಕ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನು ಕರೆದು ಈ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ ಮಾಡಬೇಕು ಅಂತೇಳಿ ಈ ಭಾಗದ ಮುತ್ಸಂದಿಗಳು, ಸಂಸದರು ಆದಂಥ ಡಾಕ್ಟರ್ ಸುಧಾಕರ್ ಅವರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳಂತ ಸದಾನಂದಗೌಡರ ನೇತೃತ್ವದಲ್ಲಿ, ಹಾಗೆ ಈ ಭಾಗದ ಮುಖಂಡರು
YN ನಾರಾಯಣಸ್ವಾಮಿಯವರ ಸಹ ಅವರ ನೇತೃತ್ವದಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು, ಈ ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಗೌರವಾನ್ವಿತರು ಮತ್ತು ಇಲ್ಲಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕುಲ ಬಾಂಧವರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಬಂಧು ಮಿತ್ರರು ಹಾಗೂ ಎಲ್ಲರೂ ನಾಯಕರು ಕೂಡ ಇವತ್ತು ಈ ಒಂದು ನಿರ್ಧಾರವನ್ನು ತಗೊಂಡು ಅತಿ ಹೆಚ್ಚಿನದಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಏನೋ ಒಂದು ತೀರ್ಮಾನವನ್ನು ತಗೊಂಡ್ರು ಗಂಟಗಾಲಿ ಕೃಷ್ಣಪ್ಪನವರು. ಇಲ್ಲಿವರೆಗೂ 18 ವರ್ಷದಿಂದ ಯಾವ್ಯಾವ ಅಡಚಣೆಗಳು ಬಂದಿದ್ದೋ ಈ ಒಂದು ಒಕ್ಕಲಿಗರ ಸಂಘಕ್ಕೆ, ಏನು ಈ ಸಮಾಜವನ್ನು ಕಟ್ಟಿದಂಥ ಕೆಂಪೇಗೌಡರ ನಾಡಿನಲ್ಲಿ, ಕೆಂಪೇಗೌಡರ ನಾಡಿನಲ್ಲಿ ಈ ಒಂದು ಭಾಗದಲ್ಲಿ ಕೆಂಪೇಗೌಡರು ನೆಲೆಸಿ ಈ ಒಂದು ರಂಗವನ್ನು ಪ್ರತಿಷ್ಠಿತೆಯಾಗಿ ತಗೊಂಡು ಇವತ್ತು ಇಡೀ ರಾಷ್ಟ್ರ ಉದ್ದಗಲಕ್ಕೂ ಕೂಡ, ಪ್ರಪಂಚದ ಉದ್ದಗಲಕ್ಕೂ ಕೂಡ ಕೆಂಪೇಗೌಡರ ನಿಲ್ದಾಣವನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಈ ಒಂದು ಭಾಗದಲ್ಲಿ ಯಲಹಂಕದಲ್ಲಿ ವಿಶೇಷವಾಗಿ 18 ವರ್ಷದಿಂದ ಏನು ಕಾರ್ಯಕ್ರಮ ಮಾಡಿರಲಿಲ್ಲ. ಇವತ್ತು ಇಂಥ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತೇಳಿ ಎಲ್ಲ ಪ್ರತಿಜ್ಞೆ ಮಾಡಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಬೆಳಿಗ್ಗೆ 7 ಗಂಟೆಯಿಂದ ತಾವೆಲ್ಲ ನೋಡಿದ್ದೀರಾ. ಈಗೇನು ಕೆಲವೇ ಸೆಕೆಂಡಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ನಮ್ಮ ಅಹವಾಲುಗಳನ್ನ ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಏನೇನು ಈ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರಿಗೆ ಮೀಸಲಾಗಿರ್ತಕ್ಕಂಥ ಜಾಗವನ್ನು ಕೊಡ್ತಕ್ಕಂಥದ್ದಾಗ್ಬೋದು, ಹಾಗೆ ಒಕ್ಕಲಿಗರ ಸಮುದಾಯಕ್ಕೆ ಭವನಿಗೆ ಕೊಡ್ತಕ್ಕಂಥ ಕೊಡುಗೆ ಆಗ್ಬೋದು, ಮತ್ತೆ ಈ ಒಂದು ಆ ಭಾಗದಲ್ಲಿ ಒಕ್ಕಲಿಗರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇತರ ಜನಾಂಗದವ್ರನ್ನ ಏನು ಬೆಳೆಪೇಟೆ, ಅಕ್ಕಿಪೇಟೆ, ಈಗ ಅನೇಕ ಹೆಸರುಗಳನ್ನ ಕುಂಬಾರಪೇಟೆ ಅಂತ ಹೆಸರನ್ನ ಇಟ್ಟು ಅನೇಕ ಕಾರ್ಯಕ್ರಮವನ್ನು ಕೊಟ್ಟಂತ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲರ ನಾಡಿನ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ಈ ಒಕ್ಕಲಿಗರ ವೇದಿಕೆಯಿಂದ ತಮ್ಮನ್ನೆಲ್ಲರೂ ಆಹ್ವಾನ ಮಾಡಿ ಇಡೀ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರಿಗೆ ಕಷ್ಟ ಸುಖಕ್ಕೆ ಭಾಗಿಯಾಗಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ, ನನಗೊಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ನಮಸ್ಕರಿಸಿ, ತಮ್ಮೆಲ್ಲರಿಗೂ ನಮಸ್ಕರಿಸಿ ವಂದನೆಯನ್ನು ಅರ್ಪಿಸ್ತೀನಿ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂಥ ಚಂದ್ರಪ್ಪ ಸರ್ಗೆ ಧನ್ಯವಾದಗಳನ್ನ ಹೇಳ್ತಾ, ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಸಕಾಲದ ರೂವಾರಿಗಳು ಅಂತ ಶ್ರೀ DV ಸದಾನಂದಗೌಡರು. ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಎಲ್ಲರಿಗೂ ನಮಸ್ಕಾರ. ಯಶವಂತಪುರ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಡೆಯುತ್ತಾ ಇರುವಂಥ 517ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ಭಾಗದ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಸನ್ಮಾನ್ಯ ಗಂಟಿಗಾನಹಳ್ಳಿ ಕೃಷ್ಣಪ್ಪನವರೇ, ಲೋಕಸಭಾ ಸದಸ್ಯರಾದಂಥ ಸುಧಾಕರ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಹಿರಿಯರೇ ಸೇರಿದಂಥ ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಅಣ್ಣ ತಮ್ಮಂದಿರೇ, ಪ್ರಾಯಶಃ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಿದ್ದೇವೆ ಅಂತ ಅನಿಸ್ತದೆ. ನಿಜ, ಇಷ್ಟು ಬಿಸಿಲಿನ ಆ ಜಳಕ್ಕೂ ಕೂಡ ಇಲ್ಲ, ನಾವೆಲ್ಲ ಕೆಂಪೇಗೌಡರ ವಂಶಸ್ಥರು, ನಾವೆಲ್ಲ ಕೆಂಪೇಗೌಡ ಆದರ್ಶವನ್ನು ಪಾಲನೆ ಮಾಡುವವರು, ಯಾವುದೇ ಬಿಸಿಲು ಮಳೆ ಗಾಳಿ ಬಂದರೂ ಲೆಕ್ಕಿಸದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೇವೆ ಅಂತ ನೀವು ಕೂತಿದ್ದೀರಲ್ಲ, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ಪ್ರಾಯಶಃ ನಾನು ಭಾರಿ ಸಮಯ ತಗೊಳ್ಳಿಕ್ಕೆ ಇಷ್ಟಪಡುತ್ತಿಲ್ಲ. 2 ವಿಚಾರಗಳ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡ್ತೇನೆ. ಒಂದು ಕೆಂಪೇಗೌಡರ ಬಗ್ಗೆ, ಇನ್ನೊಂದು ಒಕ್ಕಲಿಗ ಸಮಾಜದ ಬಗ್ಗೆ. ಪ್ರಾಯಶಃ ಸನ್ಮಾನ್ಯ ಕೆಂಪೇಗೌಡರು ಸುಮಾರು 500 ವರ್ಷಗಳ ಹಿಂದೆ ಕೊಟ್ಟಂತ ಆಡಳಿತ ಪ್ರಾಯಶಃ ಕೇವಲ ಬೆಂಗಳೂರಿಗೆಲ್ಲ, ಕೇವಲ ನಮ್ಮ ರಾಜ್ಯಕ್ಕೆಲ್ಲ, ನಮ್ಮ ದೇಶಕ್ಕೆಲ್ಲ, ಜಗತ್ತಿಗೆ ಆಡಳಿತ ಸೂತ್ರವನ್ನು ಕೊಟ್ಟಂತ ಒಂದು ಕಾರ್ಯವನ್ನ ಸನ್ಮಾನ್ಯ ಕೆಂಪೇಗೌಡರು ಮಾಡಿದ್ದಾರೆ. ಅದಕ್ಕಾಗಿ ಅವರ ಜಯಂತ್ಯೋತ್ಸವವನ್ನು ಆಚರಿಸೋದ್ರ ಮುಖಾಂತರ ಆ ಆಡಳಿತ ಸೂತ್ರವನ್ನ ನಮ್ಮ ಬೆಂಗಳೂರಿನಲ್ಲಿ ಮತ್ತೆ ಅಳವಡಿಸಬೇಕು ಅಂತ ಹೇಳುವಂತ ಪರಿಕಲ್ಪನೆ. ಇವತ್ತು ರಾಜಕಾರಣ ನಾವು ನೋಡ್ತಾ ಇದ್ದೇವೆ. ಸಾಮಾಜಿಕ ನ್ಯಾಯದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ, ನ್ಯಾಯದ ಅನುಷ್ಠಾನ ಆಗಲ್ಲ. ಪರಿಸರದ ಬಗ್ಗೆ ದಿನಗಟ್ಟಲೆ ಮಾತಾಡ್ತಾರೆ, ಪರಿಸರದ ಬಗ್ಗೆ ಚಿಂತೆ ಮಾಡಲ್ಲ. ಶುದ್ಧ ಕುಡಿಯುವ ನೀರಿನ ಬಗ್ಗೆ ಬಾರಿ ನಾವು ಮಾತಾಡ್ತೀವಿ, ಅದರ ಬಗ್ಗೆ ನಾವು ಆಲೋಚನೆ ಮಾಡಲ್ಲ. ಉದ್ಯೋಗ ಕೊಡ್ತೇವೆ, ಕೈಗೆ ಉದ್ಯೋಗ ಕೊಡ್ತೇವೆ ಅಂತ ಯುವಕರಿಗೆ ಹೇಳುವಂತ ಮಾತನ್ನು ಹೇಳ್ತಾರೆ, ಆದರೆ ಉದ್ಯೋಗಗಳು ಯುವಕರಿಗೆ ಲಭ್ಯ ಆಗ್ತಾ ಇಲ್ಲ. ನಮ್ಗೆ ಗೊತ್ತಿದ್ದ ಪ್ರಕಾರ ಆ 500 ವರ್ಷಗಳ ಹಿಂದೆ ನಮ್ಮ ಕೆಂಪೇಗೌಡರು ಆಲೋಚನೆ ಮಾಡಿದ್ರು, ಈ ರಾಜ್ಯದಲ್ಲಿರುವಂತ ಎಲ್ಲ ಸಮುದಾಯದವರಿಗೆ ಉದ್ಯೋಗ ಕೊಡ್ಲಿಕ್ಕೆ ಬೇಕಾಗಿ ಅವರಿಗೆ ಪ್ರತ್ಯೇಕವಾದ ಅವರ ಕುಲ ಕಸುಬಿನ ಬಗ್ಗೆ ಮತ್ತೊಂದರ ಬಗ್ಗೆ ಕೊಡಬೇಕು ಅಂತ ಹೇಳಿ 60ಕ್ಕೂ ಹೆಚ್ಚು ಸಮುದಾಯಕ್ಕೆ ಉದ್ಯೋಗ ಕೊಡ್ಲಿಕ್ಕೆ ಬೇಕಾದಂತ ಕೆಲಸ ಮಾಡಿದಂತ ಕೀರ್ತಿ ಅದು ಸನ್ಮಾನ್ಯ ಕೆಂಪೇಗೌಡರಿಗೆ ಮಾತ್ರ ಕರ್ನಾಟಕದಲ್ಲಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ.
ಅಂದಿನ ಕಾಲದಲ್ಲಿ ಕೆಂಪೇಗೌಡರು ಆಲೋಚನೆ ಮಾಡಿದ್ರು, ಹಲವು ಕೆರೆಗಳನ್ನು ನಾವು ಇವತ್ತು ಶುದ್ಧ ಕುಡಿಯುವ ನೀರಿನ ಜೊತೆ ರೈತರಿಗೆ ಬೇಕಾಗಿ ಉಳಿಸಬೇಕು ಅಂತ ಹೇಳುವಂತ ಮಾತನ್ನು ಮಾಡಿ ಅದನ್ನು ಅಕ್ಷರಶಃ ಅನುಷ್ಠಾನ ಮಾಡಿದಂಥ ಕೀರ್ತಿ ನಮ್ಮ ಹಿರಿಯರಾದಂಥ ಕೆಂಪೇಗೌಡರಿಗೆ ಸಲ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೀವು ನೋಡಿರ್ಬೋದು, ಇವತ್ತಿನ ದಿನದಲ್ಲಿ ಪರಿಸರ ಮಾಲಿನ್ಯ ಎಷ್ಟರ ಮಟ್ಟಿಗೆ ನಡೀತದೆ ಅಂತ ಹೇಳುವಂತ ನೀವು ನೋಡಿದಿರಿ. ಉದ್ಯಾನವನಗಳ ಅದನ್ನು ಸುಸ್ಥಿತಿಗೆ ತರಲಿಕ್ಕೆ ಆಗದೆ ಉದ್ಯಾನವನಗಳ ಪರಿಸ್ಥಿತಿ ದಯನೀಯವಾದನ್ನು ಇಡೀ ರಾಜ್ಯದಲ್ಲಿ ಕಂಡಿದ್ದೀರಿ, ಬೆಂಗಳೂರಿನಲ್ಲಿ ಕಂಡಿದ್ದೀರಿ. ಸುಮಾರು 10, 20, 30 ಲಕ್ಷ ಇದ್ದಂಥ ಜನಸಂಖ್ಯೆ 140 ಲಕ್ಷಕ್ಕೆ ಬಂದಾಗ ಕೂಡ ಇದ್ದದರಲ್ಲೇ ಸಂತೋಷ ಪಡುವಂಥದ್ದು, ಒಂದು ಯಾಂತ್ರೀಕೃತ ಬದುಕಿಗೆ ತಮ್ಮೆಲ್ಲವನ್ನ ಕೊಟ್ಟು ಒಂದು ಮೊಬೈಲ್ ಇದ್ದರೆ ಸಾಕು ನಾನು ಜಗತ್ತನ್ನೇ ಆಳ್ತೇನೆ ಹೇಳುವಂಥ ಅಹಂಕಾರದಿಂದ ಮೆರೆಯುವಂಥ ಈ ಜನಸಮೂಹಕ್ಕೆ ಪ್ರಾಯಶಃ ಪರಿಸರ, ಪ್ರಾಯಶಃ ನೀರು, ಪ್ರಾಯಶಃ ಉದ್ಯೋಗ, ಸಮಾನತೆ ಇದು 4 ಇಲ್ಲದಿದ್ದರೆ ಯಾವ ರಾಜ್ಯನೂ ಯಾವ ದೇಶನೂ ಉದ್ಧಾರ ಆಗಲ್ಲ. ಅದನ್ನು ಕೊಟ್ಟವ ಒಬ್ಬನೇ ಒಬ್ಬ ಆ ನಮ್ಮ ಕೆಂಪೇಗೌಡರು ಅಂತ ಹೇಳುವಂಥ ನಾವೆಲ್ಲ ತಿಳ್ಕೊಳ್ಳೋದು. ಇದಕ್ಕಾಗಿ ಕೆಂಪೇಗೌಡರ ಆಚರಣೆ ಮಾಡಬೇಕು. ಇದು ಹಲವಾರು ಜನರಿಗೆ ತಮ್ಮ ತಮ್ಮ ಸ್ವಉದ್ಯೋಗದ ಬಗ್ಗೆ ಕಲ್ಪನೆ ಕೊಡ್ತದೆ. ಹಲವಾರು ನನ್ನಂಥ ರಾಜಕೀಯ ನಾಯಕರುಗಳಿಗೆ ಉದ್ಯೋಗ ಕೊಡಿ, ಹುಡುಗರಿಗೆ ಅವರೇ ಹಿಂಗೆ ಮಾಡ್ತಾ ಇದ್ರು, ನೀವು ಮಾಡಿ ಅಂತ ತೋರಿಸ್ಕೊಟ್ಟ ಹಾಗೆ ಆಗುತ್ತೆ. ಪರಿಸರ ಮಾಲಿನ್ಯ ನಾವು ಹೇಳ್ತೇವೆ, ಸ್ವಚ್ಛತೆ ಅದರ ಬಗ್ಗೆ ಘೋಷಣೆ ಮಾಡ್ತೀವಿ, ಒಂದಷ್ಟು ಭಾಷಣ ಮಾಡ್ತೀವಿ, ಒಂದು 4 ಕಸ ಹಾಕಿ ಶಾಶ್ವತ ಸ್ವಚ್ಛತೆ ಮಾಡಿದವರು ಅಂತ ಹೇಳುವಂಥ ಪೋಸ್ಟ್ ತಗೊಳ್ಳುವಂಥ ಇವತ್ತಿನ ಜನಗಳಿಗೆ ಅಂದಿನ ಆ ಕೆಂಪೇಗೌಡರು ಕೊಟ್ಟಂಥ ಉತ್ತರ ನಾವೆಲ್ಲ ಆಚರಣೆ ಮಾಡಬೇಕು. ಇದಕ್ಕಾಗಿ ಕೆಂಪೇಗೌಡರ ಆಚರಣೆ ನಾವು ಮಾಡ್ತಾ ಇರುವಂಥದ್ದು. ಕೆಂಪೇಗೌಡರು ಕೇವಲ ಯಾವುದೋ ಒಂದು ಜಾತಿಗೆ ಸಮುದಾಯಕ್ಕೆ ಸೀಮಿತ ಆಗಿಲ್ಲ, ಆದರೆ ಒಬ್ಬ ಒಕ್ಕಲಿಗನಾಗಿ ಹೆಮ್ಮೆಯಿಂದ ಹೇಳಬಲ್ಲೆ ಆ ಕೆಂಪೇಗೌಡರ ವಂಶದಿಂದ ಬಂದವ ನಾನು, ಆದ ಕಾರಣ ನಾನೊಬ್ಬ ಒಕ್ಕಲಿಗ ಅಂತ ಹೇಳಿ ಗೌರವದಿಂದ ಹೆಮ್ಮೆಯಿಂದ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡುತ್ತೆ. ನಾವೆಲ್ಲರೂ ಮಾಡಬೇಕಿರೋದು. ಆದ ಕಾರಣ ನಾನು ಹೇಳುವಂಥದ್ದು ಇವತ್ತಿನ ಈ ಒಂದು ಕೆಲಸ, ಇವತ್ತಿಲ್ಲಿ ಬಂದಂಥ ಎಲ್ಲ ವ್ಯಕ್ತಿಗಳು ಒಂದು ರೀತಿ ಕೆಂಪೇಗೌಡರ ವಿಚಾರದ ಬಗ್ಗೆ ತಾವು ಅದಕ್ಕೆ ಒಂದಷ್ಟು ಅನುಷ್ಠಾನದ ಕಡೆ ಒತ್ತು ಕೊಡುವಂತ ಕೆಲಸ ಮಾಡಬೇಕು. ಇನ್ನೊಂದು ಮಾತು ನಾವು ಕೇಳಿದ್ದೇವೆ, ತುಂಬ ಸಂಗತಿಗಳನ್ನು ಕೇಳಿದ್ದೇವೆ. ಯಾಕೋ ಏನೋ ಗೊತ್ತಿಲ್ಲ, ಒಕ್ಕಲಿಗರಲ್ಲಿ ಒಂದು ಕೀಳರಿಮೆ ಇದೆ. ಜಗತ್ತಿಗೆ ಎಲ್ಲವನ್ನ ಕೊಟ್ಟಂತ ಒಕ್ಕಲಿಗರಿಗೆ ಇವತ್ತಿನವರು ನಾವೊಂದು ನಾಟಕೀಯವಾದಂಥ ಆ ಜಗತ್ತಿನಲ್ಲಿರುವವರು, ನಾವೆಲ್ಲ ನಮ್ಮ ಆ ನಿಜವಾದ ಶಕ್ತಿ ನಾವು ಯಾರು ಹೇಳ್ತಾ ಇಲ್ಲ. ಈ ದೇಶಕ್ಕೆ ಪ್ರಧಾನಮಂತ್ರಿಯನ್ನು ಕರ್ನಾಟಕದಿಂದ ಕೊಟ್ಟಿದ್ರೆ ಅದು ನಿಮ್ಮ ಒಕ್ಕಲಿಗ ಸಮಾಜ ಅಂತ ಹೇಳುವಂಥದ್ದನ್ನು ನೀವೆಲ್ಲ ತಿಳ್ಕೊಳ್ಬೇಕಾದನ್ನು ಗೌರವದಿಂದ ನಾವು ಸ್ವೀಕಾರ ಮಾಡುವಂಥದ್ದು ಮಾಡಬೇಕು. ಈ ದೇಶದಲ್ಲಿ ನೂರಾರು ಜನರಿಗೆ, ಕಣ್ಣಿಲ್ಲದವರಿಗೆ ಕಣ್ಣು, ಬಾಯಿ ಇಲ್ಲದವರಿಗೆ ಬಾಯಿ, ಅವರಿಗೆ ಎಲ್ಲವನ್ನು ಕೊಡುವಂಥ ಕೆಲಸ ಮಾಡಿ ಸುಮಾರು 450-500ಕ್ಕಿಂತಲೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಲೋಕಾರ್ಪಣೆ ಮಾಡಿ ಸಮಾನತೆಯಿಂದ ನೋಡಿದಂಥ ಕೀರ್ತಿ ಅದು ಆದಿಚುಂಚನಗಿರಿ ಮಠ, ಅದು ಒಕ್ಕಲಿಗರದ್ದು ಮಾತ್ರ ಅಲ್ಲ, ಎಲ್ಲರ ಮಠ ಅಂತ ನಾವು ತಿಳ್ಕೊಳ್ಬೋದು. ಇವತ್ತು ರಿಸರ್ವೇಷನ್ ಎಲ್ಲವನ್ನು ಮಾತಾಡ್ತೀವಲ್ಲ ನಾವು, ಆ ರಿಸರ್ವೇಷನ್ನ ಬಗ್ಗೆ ಪರಿಕಲ್ಪನೆ ಏನು, ಆ ರಿಸರ್ವೇಷನ್ ಹೇಗಿರಬೇಕು? ಪ್ರಾಯಶಃ ರಾಷ್ಟ್ರಕವಿ ಕುವೆಂಪು ಇಡೀ ಜಗತ್ತಿಗೆ ವಿಶ್ವಮಾನವನ ಸಂದೇಶ ಕೊಟ್ಟಿದ್ದವರು ಅವರು ನಮ್ಮ ಒಕ್ಕಲಿಗರು ಅಂತ ಹೇಳುವಂಥ ನಾವು ಗೌರವ ಅಂತ ತಿಳ್ಕೊಳ್ಬೇಕು. ಈ ರೀತಿ ಎಲ್ಲವನ್ನು ಕೊಡುವುದಕ್ಕಿಂತ ಹೆಚ್ಚಾಗಿ 500 ವರ್ಷದ ಹಿಂದೆ ಈ ಒಕ್ಕಲಿಗರ ಆ ಕೆಂಪೇಗೌಡರು ದೇಶದಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮಂಥ ರಾಜಕಾರಣಿಗಳು ನಾನು ಸ್ಮಾರ್ಟ್ ಸಿಟಿ ತಂದಿದ್ದೇನೆ ಅಂತ ಅಲ್ಲಲ್ಲಿ ಬೋರ್ಡು. ಇವತ್ತು ಕೇವಲ ನಾವು ನೋಡ್ತಾ ಇರುವಂಥ ಆಡಳಿತ ವ್ಯವಸ್ಥೆ ಯಾವುದೋ ರೀತಿಯ ನಾಮಫಲಕಗಳಲ್ಲಿ, ವಾಲ್ ಪೋಸ್ಟ್, ಮತ್ತೊಂದು ಇಂಥದ್ರಲ್ಲಿ ನಡೆಯುವಂಥ ರಾಜಕಾರಣ ನಡೀತದೆ. ಯಾವುದು ಇರಬಾರ್ದು. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ ಅತ್ಯಂತ ವಿಶ್ವಾಸದಂಥ ರಾಜಕಾರಣ ನಡೆಯುವಂಥ ಅವಶ್ಯಕತೆ ಇವತ್ತಿದೆ ಅಂತ ನಾನು ಭಾವಿಸ್ತೇನೆ. ಮಾತಿಂದ ಆಗುವಂಥದ್ದು, ಕೃತಿಯಿಂದ ಆಗುವಂಥ ಕೆಲಸ ಆಗಬೇಕು. ಅದನ್ನು ಮಾಡಬೇಕಾದ್ರೆ ಆ ಕೆಂಪೇಗೌಡರು ಕೊಟ್ಟ ಆಡಳಿತ ಸೂತ್ರ ಮತ್ತೆ ಇಲ್ಲಿ ಮರುಕಳಿಸಬೇಕು, ಮತ್ತೆ ಇಲ್ಲಿ ಜನರನ್ನು ತಲುಪುವಂಥ ಕೆಲಸ ಆಗಬೇಕು. ಆ ಮೂಲಕ ಸಾಮಾಜಿಕ ಪರಿವರ್ತನೆ ಆಗಬೇಕು. ಈ ದೇಶದಲ್ಲಿ ಆದರ್ಶಗಳಿಗೆ ಏನು ಕೊರತೆ ಇಲ್ಲ. ಈ ಭಾರತ ದೇಶ ಜಗತ್ತಿಗೆ ಸಾವಿರಾರು ವರ್ಷದ ಹಿಂದೆ ಎಲ್ಲವನ್ನು ಕೊಟ್ಟಂಥ ಒಂದು ರಾಷ್ಟ್ರ, ಬರಬರುತ್ತಾ ಸ್ವಾತಂತ್ರ್ಯದ ನಂತರ ನಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ಳುವಂಥ ವ್ಯವಸ್ಥೆ. ನಾವು ಆ ಗುಲಾಮಗಿರಿಯಿಂದ ಬಿಟ್ಟು ಹೊರಗೆ ಬರುವಂಥ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಪ್ರಾಯಶಃ ಇದಕ್ಕೆ ಪರಿಹಾರ ಒಂದೇ, ಇದಕ್ಕೆ ಬೇರೆ ಯಾವುದೇ ಪರಿಹಾರ ಇಲ್ಲ. ಇದಕ್ಕಿರುವಂಥ ಪರಿಹಾರ ಕೆಂಪೇಗೌಡರು ಕೊಟ್ಟಂಥ ಆ ಆಡಳಿತ ಸೂತ್ರವನ್ನು ಈ ದೇಶದಲ್ಲಿ ಅಳವಡಿಸುವುದು, ಕೀಳರಿಮೆಯನ್ನು ಬಿಟ್ಟು ಒಕ್ಕಲಿಗರು ನಾವೆಲ್ಲ ಒಂದು ಅಂತ ಹೇಳುವಂಥ ಆ ದೊಡ್ಡ ಹೆಜ್ಜೆಯ ಕಡೆ ನಾವು ಹೋಗುವಂಥದ್ದು, ಇದು ಎಲ್ಲದಕ್ಕೂ ಪರಿಹಾರ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಜಾತಿ ಆಧಾರದಲ್ಲಿ ಎಲ್ಲ
ನೀತಿಯ ಆಧಾರದಲ್ಲಿ ಸಾಮಾಜಿಕ ಕೆಲಸಗಳಾಗಲಿ, ವ್ಯಾವಹಾರಿಕ ವ್ಯವಸ್ಥೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಲಾಭದ ದೃಷ್ಟಿಕೋನ ಮಾತ್ರ ಅಲ್ಲ, ಎಲ್ಲ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂಥ ಹಕ್ಕುಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾನು ತಿಳ್ಕೊಂಡ ಹಾಗೆ ನಾನಂತೂ ನಿಶ್ಚಯ ಮಾಡಿದ್ದೇನೆ, ಈ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಯಾರೇ ಆಚರಣೆ ಮಾಡಲಿ, ನನಗೆ ಆಹ್ವಾನ ಬಂದರೆ ಅದನ್ನು ಖಂಡಿತ ಸ್ವೀಕಾರ ಮಾಡ್ತಾನೆ, ಎಲ್ಲಿ ಬೇಕಾದರೂ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ. ಅದಕ್ಕೆ ಯಾವುದೇ ಪಕ್ಷದ ಬ್ರ್ಯಾಂಡ್ ಹಾಕಿದ್ರು ನಮಗೇನು ಅಭ್ಯಂತರಗಳಿಲ್ಲ, ಅದಕ್ಕೆ ಯಾವುದೇ ಒಂದು ಸಂಘಟನೆಯ ಬ್ರ್ಯಾಂಡ್ ಹಾಕಿದ್ರು ನಮಗೇನು ಅಭ್ಯಂತರಗಳಿಲ್ಲ. ಆದರೆ ಒಬ್ಬ ವಿಶ್ವ ಮಾನವ ಜಗತ್ತಿಗೆ ಕೊಟ್ಟಂಥ ಸಂದೇಶವನ್ನು ಮತ್ತೆ ಪುನರುತ್ಥಾನ ಮಾಡುವಂಥ ಕಾರ್ಯಕ್ರಮ, ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ತಪ್ಪದೆ ಭಾಗವಹಿಸಬೇಕು. ನಮ್ಮ ಸಮಾಜದಲ್ಲಿ ಇವತ್ತು ಆಗುವಂಥ ತೊಂದರೆಗಳಿಗೆ ಒಂದೇ ಒಂದು ಉತ್ತರ, ಕೆಂಪೇಗೌಡರು ಕೊಟ್ಟಂಥ ಆದರ್ಶಗಳು, ಕೆಂಪೇಗೌಡರು ಕೊಟ್ಟಂಥ ವಿಚಾರಗಳು. ಅದಕ್ಕಾಗಿ ಅವರನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳೋಣ, ಮತ್ತೆ ಅವರ ಕೆಲಸಗಳಲ್ಲಿ ಸ್ವಲ್ಪ ಭಾಗವನ್ನು ನಾವು ಮಾಡೋಣ, ಮತ್ತೆ ನಮ್ಮ ಸಮಾಜದ ಸಂಘಟನೆಯನ್ನು ಬಲಪಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಕೆಂಪೇಗೌಡರು ಜಾತಿ ಆಧಾರಿತ ಆಡಳಿತ ಯಾವತ್ತೂ ಮಾಡಲಿಲ್ಲ, ನೀತಿ ಆಧಾರಿತ ಆಡಳಿತ ಮಾಡಿದ್ರು. ನಾವೆಲ್ಲರೂ ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಸಂತೋಷದಿಂದ ಭಾಗವಹಿಸಿದೆ ಅಂತ ಹೇಳಿ ಮಾತನಾಡಿದಂತಹ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ.ವಿ. ಸದಾನಂದಗೌಡರಿಗೆ ಧನ್ಯವಾದಗಳು. ಇದುವರೆಗೆ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ 1 ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿ ಕಾರ್ಯಕ್ರಮ ನಿರ್ಮಾಣ ಮಾಡಿದವರು ಡಾಕ್ಟರ್ ಎಸ್.ಎಂ. ಸುಧಾಕರ್. ನಿರ್ಮಾಣ ಸಹಾಯ ಶಬಾನಾ ಬಾನು.